ನೋಡ್ರಿ, ಇವತ್ತು ನಾನು ಒಂದು ಸ್ಪಷ್ಟತೆಯನ್ನು ಪಡಿಸ್ತೀನಿ. ಇದು ಒಂದು ಟ್ರಸ್ಟ್ ಅಡಿಯಲ್ಲಿ ಒಂದು ಪೀಠ ಆಗಿದ್ದಂಥದ್ದು. ಒಂದು ಟ್ರಸ್ಟ್ ಅಡಿಯಲ್ಲಿ ನಮ್ಮ ಹಿರಿಯರಾದಂತಹ ಪ್ರಬಣ್ಣ ಹುಂಚಿಕಟ್ಟಿಯವರು ಸಂಸ್ಥಾಪಕ ಅಧ್ಯಕ್ಷರು, ನಮ್ಮ ನೀಲಕಂಠ ಸ್ಯೂಟಿಯವರು ಮತ್ತು ಅನೇಕ ಸುಮಾರು 50-60 ಜನ ಧರ್ಮದರ್ಶಿಗಳಿದ್ದೀವಿ. ಇವರೆಲ್ಲರ ನಿರ್ಣಯ ಕೇವಲ ಒಬ್ಬ ಅಧ್ಯಕ್ಷರಾದ ತಕ್ಷಣ ನನ್ನ ನಿರ್ಣಯ ಅಲ್ಲ. ನಾಳೆ ನನ್ನೇ ತೆಗಿಬಹುದು. ಅವರು ಅಧ್ಯಕ್ಷ ಸ್ಥಾನ ಇಳಿಸಕ್ಕೆ ಅವ್ರಿಗೆ ಹಕ್ಕು ಇದೆ. ಅವ್ರು ತೆಗೆದುಕೊಂಡಂತ ನಿರ್ಧಾರವನ್ನು ನಾನು ಅಧ್ಯಕ್ಷನಾಗಿ ನಿಮ್ ಮುಂದೆ ಪ್ರಕಟಗೊಳಿಸಿದ್ದೀನಿ ಅಷ್ಟೇ. ಇದು ನಿರ್ಣಯ ಅಲ್ಲೇ ಆಗ್ಬೇಕು. ಅದಕ್ಕೆ ನೀವು ಸಿ ಪಾಟೀಲ್ ಸಂಬಂಧ ಇಲ್ಲ, ಟ್ರಸ್ಟ್ಗೆ ಯತ್ನಾಳು ಸಂಬಂಧ ಇಲ್ಲ, ಇವೆಲ್ಲದೂ ಸಂಬಂಧ ಇಲ್ಲ. ಇವರು ಧರ್ಮದರ್ಶಿಗಳಲ್ಲ. ಇವ್ರು ಧರ್ಮದರ್ಶಿಗಳು ಮಾತಾಡ್ತಾರೆ. ಯಾವ ಟ್ರಸ್ಟ್, ಯಾವ ಕಟ್ಟ್ಯಾನ, ಯಾವ ಮಾಡ್ಯಾನ, ಇವ್ರ ಅಪ್ಪರ ಮನೆಗೆ ತಂದು ಹಾಕ್ಯಾರ. ರೊಕ್ಕ ಹಾಕಿದವ್ರು ನಾವು ಯಾರ ಕೊಡಿಸಿರ್ಬೋದು, ದಾನ ಮಾಡಿರ. ನಾವು ಒಪ್ಕೊಂತೀನಿ. ಮುರುಗೇಶ್ ನಿರಾಣಿ ಅವ್ರು ದಾನ ಮಾಡಿರ ಅದನ್ನ ಜಾಗ, ಅದು ಒಪ್ಕೊಂತೀನಲ್ಲ. ನೋಡ್ರಿ, ನಾನು ಯಾವ ಮನೆಗೂ ಹೋಗೋದಿಲ್ಲ, ಎಲ್ಲಿ ನಾನು ಸನ್ಮಾನಕ್ಕೆ ಕುಂದ್ರೋದಿಲ್ಲ. ನಮ್ಮ ನಿರ್ಮಾಣ ಮನೆಗೆ ಬಂದವ್ರಿಗೆ ನಾನು ಸ್ವಾಗತ ಮಾಡ್ತೀನಿ. ನನ್ನ ಬಾಗಿಲ ನಾನು ಜನಪ್ರತಿನಿಧಿ ಒಬ್ಬ. ನನ್ನ ಮನಿ 24 ತಾಸು ಬಾಗಿಲ ತೆರದೈತಿ. ಯಾರು ಬಂದ್ರು ಬಂದು ಮಾತಾಡಿದ್ರು ಮಾತಾಡ್ತೀನಿ ಅಷ್ಟೇ. ಪಂಚಮಸಾಲಿ ನಾಯಕರು ಒಂದಾಗಲಂತ ಸಲಹೆ ಕೊಟ್ಟರು ಸರ್. ಯಾರು? 3ನೇ ಪೀಠದವರು. ಹಾ, ಜಮಖಂಡಿ ಅವರು. ನೋಡೋಣ, ಅವ್ರ ಸಲಹೆ ಅಂತ ಅವ್ರು ನೀಡೋದು ಮುಂದೆ ನೋಡೋಣ. ಎಲ್ಲರೂ ಒಂದಾಗ್ತೀವಿ. ಅಲ್ಲ, ನಿರಾಣಿ ಹೇಳಿದ್ರು ಇಲ್ಲ, ಸದ್ಯದಾಗ ಎಲ್ಲಾರ ಜೋಡಿ ಮಾತಾಡಿ ನಾವು ಸಭೆ ಕರೆದು ಕೂಡಿ ನಾವು ಒಂದಾಗಿ ಹೋಗ್ತೀವಿ, ಸಣ್ಣ ಪುಟ್ಟ ಸಮಸ್ಯೆ ಅಂತ ಕೆಲಸ ಮಾಡ್ತೀವಿ ಅಂದಾರ. ಆಯ್ತು, ನಿರಾಣಿ ಅವ್ರು ನನಗೇನಾದ್ರು ಆಕಸ್ಮಿಕವಾಗಿ ಮಾತಾಡಿದ್ರೆ ಅವ್ರ ಜೊತೆ ಮಾತಾಡ್ತೀನಿ ನಾನು, ಖಂಡಿತವಾಗಿ ಮಾತಾಡ್ತೀನಿ. ಓಕೆ.